ಇದೇ 17ಕ್ಕೆ ಕರ್ನಾಟಕದ ಕ್ಯಾಬಿನೆಟ್ ಮುಂದೆ ಜಾತಿ ಗಣತಿಯ ವರದಿಯ ಚರ್ಚೆ ಬರೋದಿದೆ. ಇದ್ರ ಬೆನ್ನಲ್ಲೇ ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯದಿಂದ ಈ ಸಿದ್ಧವಾಗಿರುವ ವರದಿ ಬಗ್ಗೆ ಟೀಕೆಯನ್ನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಸ್ಲಿಂ ಓಲೈಕೆ ಮಾಡುವ ಸಲುವಾಗಿ ಜಾತಿ ಗಣತಿಯನ್ನ ಮಾಡಿಸಿದೆ ಅನ್ನೋ ಅರ್ಥದಲ್ಲಿ ಮೋದಿ ಯಾವಾಗ ರಾಜ್ಯ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡಿದ್ರು, ಇದೀಗ ಬಿಜೆಪಿ ಹೈಕಮಾಂಡ್ನಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಮಹತ್ವದ ಸಂದೇಶ ರವಾನೆಯಾಗಿದೆ. ಮುಸ್ಲಿಂ ಓಲೈಕೆ ಅಸ್ತ್ರವನ್ನ ಕೈಗೆತ್ತಿಕೊಳ್ಳಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಂತ ಹೇಳಿ ಹೈಕಮಾಂಡ್ನಿಂದ ರಾಜ್ಯ ಬಿಜೆಪಿಗೆ ಸಂದೇಶ ರವಾನೆಯಾಗಿದೆ. ಮುಸ್ಲಿಂ ಓಲೈಕೆ ಅಸ್ತ್ರವನ್ನ ಬಳಸಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸುವ ಸಂದೇಶವನ್ನ ರವಾನೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ಮುಸ್ಲಿಂ ಮೀಸಲಾತಿ ವಿಚಾರವನ್ನೇ ಮುಂದಿಟ್ಟುಕೊಂಡು ಹೋರಾಟ ಮಾಡಿ ಅಂತ ಹೇಳಿ ಸೂಚನೆಯನ್ನ ರವಾನೆ ಮಾಡಲಾಗಿದೆ. कांग्रेस ने बाबा साहब आम्बेडकर ने जो सपना देखा था, सामाजिक न्याय के लिए संविधान में जो व्यवस्था की थी, उसको भी पीठ में छुरा भोंककर उस संविधान के उस प्रावधान को तुष्टीकरण का माध्यम बना दिया। अभी आपने भी समाचारों में सुना होगा, कर्नाटका की कांग्रेस सरकार ने टेंडर में भी अब एससी, एसटी, ओबीसी के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आम्बेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी। और हमारे संविधान ने धर्म के आधार पर आरक्षण के लिए प्रतिबंध लगाया हुआ है। ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೋದಿ ಹರಿಯಾಣದಲ್ಲಿ ನಿಂತು ಭಾಷಣ ಮಾಡ್ತಾ ಇದ್ದ ತಡ ಬಿಜೆಪಿಯ ಹೈಕಮಾಂಡ್ ಅಲರ್ಟ್ ಆಗಿದೆ. ರಾಜ್ಯ ಬಿಜೆಪಿ ಘಟಕಕ್ಕೆ ಖಡಕ್ ಸೂಚನೆಯನ್ನ ರವಾನೆ ಮಾಡಿದೆ. ಮುಸ್ಲಿಂ ಓಲೈಕೆ ಅಸ್ತ್ರ ರಾಜ್ಯ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಲಿಕ್ಕೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಕೈಗೊಳ್ಳತಕ್ಕಂಥ ಹೋರಾಟಗಳನ್ನು ಯಾವ ಕೈ ಎತ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಒಂದಷ್ಟು ಗೊಂದಲದಲ್ಲಿ ಇತ್ತು. ಇದೀಗ ನಿನ್ನೆ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಪ್ರಚಾರದ ಒಂದರಲ್ಲಿ ಯಾವಾಗ ರಾಜ್ಯ ಕಾಂಗ್ರೆಸ್ನ ಮೀಸಲಾತಿ ಮತ್ತೆ ಮುಸ್ಲಿಂ ಓಲೈಕೆಯ ವಿರುದ್ಧ ಗುಟುರು ಹಾಕಿದ್ರು, ಆಗ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ನಿಂದ ಒಂದು ಖಡಕ್ ಸಂದೇಶ ಬಂದಿರತಕ್ಕಂಥದ್ದು. ಆ ಖಡಕ್ ಸಂದೇಶದ ಪ್ರಕಾರ ಇದೀಗ ಪ್ರಮುಖವಾಗಿ ಮತ್ತೆ ಆದ್ಯತೆಯ ಹೋರಾಟವನ್ನಾಗಿ ಮುಸ್ಲಿಂ ವಿರುದ್ಧ ಒಂದು ಜನಸಂಖ್ಯೆ ಜಾತಿ ಜನಗಣತಿ ವಿಚಾರವಾಗಿ ಮುಸ್ಲಿಂ ಜನಸಂಖ್ಯೆಯನ್ನು ಹೆಚ್ಚಾಗಿ ತೋರಿಸಿರ್ತಕ್ಕಂಥದ್ದು ಒಂದು, ಜೊತೆಗೆ ಮುಸ್ಲಿಂ ಕಾಮಗಾರಿಗಳಲ್ಲಿ ಕೊಡ್ತಕ್ಕಂಥ ಮೀಸಲಾತಿಯನ್ನು 4% ಹೆಚ್ಚಳ ಏನಿದೆ, ಈ ಎರಡೂ ವಿಚಾರಗಳನ್ನು ಕೂಡ ಪ್ರಮುಖವಾಗಿ ಮತ್ತೆ ಆದ್ಯತೆಯಾಗಿ ಇಟ್ಕೊಂಡು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಸಮುದಾಯವಾರು ಅಂತಂದ್ರೆ ಈಗೇನು ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಯಾರೆಲ್ಲ ಈಗ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಅವರನ್ನು ಕೂಡ ಹೆಚ್ಚಿನದಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಸ್ಥಳೀಯವಾಗಿ ಇರತಕ್ಕಂಥ ಎರಡನೇ ಹಂತದ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಜಿ ಶಾಸಕರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ಪಡೆದು ಹೋರಾಟವನ್ನು ರೂಪಿಸೋದಕ್ಕೆ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ವಿರುದ್ಧ ಹೋರಾಟಗಳನ್ನು ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನುವಂತ ಒಂದು ರೀತಿ ಗೊಂದಲದಲ್ಲಿ ಕೂಡ ಇತ್ತು. ಈ ಗೊಂದಲಕ್ಕೆ ಇದೀಗ ನಿನ್ನೆ ಹೈಕಮಾಂಡ್ನಿಂದಲೇ ಖಡಕ್ ಸೂಚನೆ ಕೂಡ ಬಂದಿರತಕ್ಕಂಥ ಈ ಸೂಚನೆಯ ಬೆನ್ನಲ್ಲೇ ಇವತ್ತಿನಿಂದ ಹೋರಾಟದ ರೂಪುರೇಷೆಗಳು ಕೂಡ ಬದಲಾವಣೆ ಆಗುವಂತದ್ದು. ಹರಿಯಾಣದಲ್ಲಿ ನಿಂತು ರಾಜ್ಯ ಕಾಂಗ್ರೆಸ್ನ ಧೋರಣೆಗಳ ವಿರುದ್ಧ ಮತ್ತೆ ಮೀಸಲಾತಿಯ ವಿಚಾರವಾಗಿ ಮಾತನಾಡಿದ್ರು. ಅಲ್ಲಿಂದ ಹೈಕಮಾಂಡ್ ಸೇರಿದಂತೆ ಅನೇಕ ರಾಜ್ಯಗಳು ಸಂದೇಶ ರವಾನೆಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಏನಿದೆ ಇದರ ವಿರುದ್ಧ ಹೋರಾಟವನ್ನು ಯಾವ ರೀತಿಯಾಗಿ ಎತ್ಕೋಬೇಕು ಅನ್ನುವಂತಹ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಇವತ್ತಿನಿಂದ
ಒಂದು ಮೀಸಲಾತಿ ವಿಚಾರವಾಗಿ ಅಂದ್ರೆ ಕಾಮಗಾರಿಗಳಲ್ಲಿ ಮೀಸಲಾತಿಯಾಗಿ ಏನು 4% ಹೆಚ್ಚಳ ಮಾಡಬೇಕು ಅಂತಿತ್ತು ಮುಸ್ಲಿಂ ಅವರಿಗೆ, ಆ ಒಂದು ವಿಚಾರ ಅಂದ್ರೆ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಒಂದು, ಜೊತೆಗೆ ಮುಸ್ಲಿಂ ಜನಸಂಖ್ಯೆಯನ್ನ ಹೆಚ್ಚಾಗಿ ತೋರಿಸಿರ್ತಕ್ಕಂಥದ್ದು. ಸೊ ಅದು ಕೂಡ ಜಾತಿ ಜನಗಣತಿಯ ಪ್ರಕಾರವಾಗಿ ಮುಸ್ಲಿಂ ಒಂದು ಧರ್ಮವನ್ನ ಒಂದು ಸಮುದಾಯವನ್ನ ಓಲೈಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತಹ ವಿಚಾರವಾಗಿ ಈ ರಾಜ್ಯ ಸರ್ಕಾರ ಧೋರಣೆಗಳು ಮತ್ತೆ ಸರ್ಕಾರದ ಪಿತೂರಿಗಳು ಮತ್ತೆ ಯಾವ ರೀತಿ ಷಡ್ಯಂತ್ರಗಳನ್ನು ಮಾಡಿದೆ ಇವೆಲ್ಲವನ್ನು ಕೂಡ ಸಮುದಾಯವಾಗಿ ಇರತಕ್ಕಂಥ ನಾಯಕರಿಗೆ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸುವಂತದ್ದು, ಜೊತೆಗೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದ ವಿರುದ್ಧ ಪಕ್ಷಾತೀತವಾಗಿ ಕೂಡ ಹೋರಾಟ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಜೆಡಿಎಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ರೂಪಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಅಂದ್ರೆ ಜಾತಿ ಜನಗಣತಿಯ ಚರ್ಚೆ ಇದೆ. ಏಪ್ರಿಲ್ 17ನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆಗುವಂತ ಮೀಟಿಂಗ್ ಇದೆ. ಆ ಮೀಟಿಂಗ್ ನಂತರ ಹೋರಾಟದ ರೂಪುರೇಷೆಗಳನ್ನು ಕೂಡ ಜೆಡಿಎಸ್ ಸಿದ್ಧಪಡಿಸುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಇದೇ ವಿಚಾರವಾಗಿ ಕೈ ಜೋಡಿಸುವಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹರಿಯಾಣದಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಭಾಷಣವನ್ನ ಮಾಡಿದ್ರು, ಅದಾದ ನಂತರ ಒಂದು ರೀತಿಯಲ್ಲಿ ಸರ್ಕಾರವನ್ನ ನೇರವಾಗಿ ಟಾರ್ಗೆಟ್ ಮಾಡೋದಕ್ಕೂ ಕೂಡ ಬಿಜೆಪಿಗೆ ಒಂದು ರೀತಿಯಲ್ಲಿ ಅವರಿಗೆ ಒಂದು ಗುರಾಣಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸೊ ಇವತ್ತಿನಿಂದ ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ರೂಪಿಸ್ತಾರೆ, ಆ ಹೋರಾಟ ಎಷ್ಟರ ಮಟ್ಟಿಗೆ ತೀವ್ರವಾಗಿರುತ್ತೆ ಅನ್ನೋದನ್ನ ನೋಡಬೇಕಿದೆ. ಸ್ಮಿತಾ. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಇದೇ 17ಕ್ಕೆ ಕರ್ನಾಟಕದ ಕ್ಯಾಬಿನೆಟ್ ಮುಂದೆ ಜಾತಿ ಗಣತಿಯ ವರದಿಯ ಚರ್ಚೆ ಬರೋದಿದೆ. ಬೆನ್ನಲ್ಲೇ ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯದಿಂದ ಈ ಸಿದ್ಧವಾಗಿರುವ ವರದಿ ಬಗ್ಗೆ ಟೀಕೆಯನ್ನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಸ್ಲಿಂ ಓಲೈಕೆ ಮಾಡುವ ಸಲುವಾಗಿ ಜಾತಿ ಗಣತಿಯನ್ನ ಮಾಡಿಸಿದೆ ಅನ್ನೋ ಅರ್ಥದಲ್ಲಿ ಮೋದಿ ಯಾವಾಗ ರಾಜ್ಯ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡಿದ್ರು, ಇದೀಗ ಬಿಜೆಪಿ ಹೈಕಮಾಂಡ್ನಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಮಹತ್ವದ ಸಂದೇಶ ರವಾನೆಯಾಗಿದೆ. ಮುಸ್ಲಿಂ ಓಲೈಕೆ ಅಸ್ತ್ರವನ್ನ ಕೈಗೆತ್ತಿಕೊಳ್ಳಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಂತ ಹೇಳಿ ಹೈಕಮಾಂಡ್ನಿಂದ ರಾಜ್ಯ ಬಿಜೆಪಿಗೆ ಸಂದೇಶ ರವಾನೆಯಾಗಿದೆ. ಮುಸ್ಲಿಂ ಓಲೈಕೆ ಅಸ್ತ್ರವನ್ನ ಬಳಸಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸುವ ಸಂದೇಶವನ್ನ ರವಾನೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ಮುಸ್ಲಿಂ ಮೀಸಲಾತಿ ವಿಚಾರವನ್ನೇ ಮುಂದಿಟ್ಟುಕೊಂಡು ಹೋರಾಟ ಮಾಡಿ ಅಂತ ಹೇಳಿ ಸೂಚನೆಯನ್ನ ರವಾನೆ ಮಾಡಲಾಗಿದೆ. कांग्रेस ने बाबा साहब आम्बेडकर ने जो सपना देखा था, सामाजिक न्याय के लिए संविधान में जो व्यवस्था की थी, उसको भी पीठ में छुरा भोंककर उस संविधान के उस प्रावधान को तुष्टीकरण का माध्यम बना दिया। अभी आपने भी समाचारों में सुना होगा, कर्नाटका की कांग्रेस सरकार ने टेंडर में भी अब एससी, एसटी, ओबीसी के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आम्बेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी। और हमारे संविधान ने धर्म के आधार पर आरक्षण के लिए प्रतिबंध लगाया हुआ है। ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೋದಿ ಹರಿಯಾಣದಲ್ಲಿ ನಿಂತು ಭಾಷಣ ಮಾಡ್ತಾ ಇದ್ದ ತಡ ಬಿಜೆಪಿಯ ಹೈಕಮಾಂಡ್ ಅಲರ್ಟ್ ಆಗಿದೆ. ರಾಜ್ಯ ಬಿಜೆಪಿ ಘಟಕಕ್ಕೆ ಖಡಕ್ ಸೂಚನೆಯನ್ನ ರವಾನೆ ಮಾಡಿದೆ. ಮುಸ್ಲಿಂ ಓಲೈಕೆ ಅಸ್ತ್ರ ರಾಜ್ಯ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಲಿಕ್ಕೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಎಸ್ ಸ್ಮಿತಾ, ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಕೈಗೊಳ್ಳತಕ್ಕಂಥ ಹೋರಾಟಗಳನ್ನು ಯಾವ ಕೈ ಎತ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಒಂದಷ್ಟು ಗೊಂದಲದಲ್ಲಿ ಇತ್ತು. ಇದೀಗ ನಿನ್ನೆ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಪ್ರಚಾರದ ಒಂದರಲ್ಲಿ ಯಾವಾಗ ರಾಜ್ಯ ಕಾಂಗ್ರೆಸ್ನ ಮೀಸಲಾತಿ ಮತ್ತೆ ಮುಸ್ಲಿಂ ಓಲೈಕೆಯ ವಿರುದ್ಧ ಗುಟುರು ಹಾಕಿದ್ರು, ಆಗ
ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ನಿಂದ ಒಂದು ಖಡಕ್ ಸಂದೇಶ ಬಂದಿರತಕ್ಕಂಥದ್ದು. ಆ ಖಡಕ್ ಸಂದೇಶದ ಪ್ರಕಾರ ಇದೀಗ ಪ್ರಮುಖವಾಗಿ ಮತ್ತೆ ಆದ್ಯತೆಯ ಹೋರಾಟವನ್ನಾಗಿ ಮುಸ್ಲಿಂ ವಿರುದ್ಧ ಒಂದು ಜನಸಂಖ್ಯೆ ಜಾತಿ ಜನಗಣತಿ ವಿಚಾರವಾಗಿ ಮುಸ್ಲಿಂ ಜನಸಂಖ್ಯೆಯನ್ನು ಹೆಚ್ಚಾಗಿ ತೋರಿಸಿರ್ತಕ್ಕಂಥದ್ದು ಒಂದು, ಜೊತೆಗೆ ಮುಸ್ಲಿಂ ಕಾಮಗಾರಿಗಳಲ್ಲಿ ಕೊಡ್ತಕ್ಕಂಥ ಮೀಸಲಾತಿಯನ್ನು 4% ಹೆಚ್ಚಳ ಏನಿದೆ, ಈ ಎರಡೂ ವಿಚಾರಗಳನ್ನ ಕೂಡ ಪ್ರಮುಖವಾಗಿ ಮತ್ತೆ ಆದ್ಯತೆಯಾಗಿ ಇಟ್ಕೊಂಡು ಹೋರಾಟವನ್ನ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಸಮುದಾಯವಾರು ಅಂತಂದ್ರೆ ಈಗೇನು ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಯಾರೆಲ್ಲ ಈಗ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಅವರನ್ನು ಕೂಡ ಹೆಚ್ಚಿನದಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಸ್ಥಳೀಯವಾಗಿ ಇರತಕ್ಕಂಥ ಎರಡನೇ ಹಂತದ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಜಿ ಶಾಸಕರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ಪಡೆದು ಹೋರಾಟವನ್ನು ರೂಪಿಸೋದಕ್ಕೆ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ವಿರುದ್ಧ ಹೋರಾಟಗಳನ್ನು ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನುವಂತ ಒಂದು ರೀತಿ ಗೊಂದಲದಲ್ಲಿ ಕೂಡ ಇತ್ತು. ಈ ಗೊಂದಲಕ್ಕೆ ಇದೀಗ ನಿನ್ನೆ ಹೈಕಮಾಂಡ್ನಿಂದಲೇ ಖಡಕ್ ಸೂಚನೆ ಕೂಡ ಬಂದಿರತಕ್ಕಂಥ ಈ ಸೂಚನೆಯ ಬೆನ್ನಲ್ಲೇ ಇವತ್ತಿನಿಂದ ಹೋರಾಟದ ರೂಪುರೇಷೆಗಳು ಕೂಡ ಬದಲಾವಣೆ ಆಗುವಂತದ್ದು. ಹರಿಯಾಣದಲ್ಲಿ ನಿಂತು ರಾಜ್ಯ ಕಾಂಗ್ರೆಸ್ನ ಧೋರಣೆಗಳ ವಿರುದ್ಧ ಮತ್ತೆ ಮೀಸಲಾತಿಯ ವಿಚಾರವಾಗಿ ಮಾತನಾಡಿದ್ರು. ಅಲ್ಲಿಂದ ಹೈಕಮಾಂಡ್ ಸೇರಿದಂತೆ ಅನೇಕ ರಾಜ್ಯಗಳು ಸಂದೇಶ ರವಾನೆಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಏನಿದೆ ಇದರ ವಿರುದ್ಧ ಹೋರಾಟವನ್ನು ಯಾವ ರೀತಿಯಾಗಿ ಎತ್ಕೋಬೇಕು ಅನ್ನುವಂತಹ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಇವತ್ತಿನಿಂದ ಒಂದು ಮೀಸಲಾತಿ ವಿಚಾರವಾಗಿ ಅಂದ್ರೆ ಕಾಮಗಾರಿಗಳಲ್ಲಿ ಮೀಸಲಾತಿಯಾಗಿ 4% ಹೆಚ್ಚಳ ಮಾಡಬೇಕು ಅಂತಿತ್ತು ಮುಸ್ಲಿಂ ಅವರಿಗೆ. ಆ ಒಂದು ವಿಚಾರ ಅಂದ್ರೆ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಒಂದು, ಜೊತೆಗೆ ಮುಸ್ಲಿಂ ಜನಸಂಖ್ಯೆಯನ್ನ ಹೆಚ್ಚಾಗಿ ತೋರಿಸಿರ್ತಕ್ಕಂಥದ್ದು. ಸೊ ಅದು ಕೂಡ ಜಾತಿ ಜನಗಣತಿಯ ಪ್ರಕಾರವಾಗಿ ಮುಸ್ಲಿಂ ಒಂದು ಧರ್ಮವನ್ನ ಒಂದು ಸಮುದಾಯವನ್ನ ಓಲೈಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತಹ ವಿಚಾರವಾಗಿ ಈ ರಾಜ್ಯ ಸರ್ಕಾರ ಧೋರಣೆಗಳು ಮತ್ತೆ ಸರ್ಕಾರದ ಪಿತೂರಿಗಳು ಮತ್ತೆ ಯಾವ ರೀತಿ ಷಡ್ಯಂತ್ರಗಳನ್ನು ಮಾಡಿದೆ ಇವೆಲ್ಲವನ್ನು ಕೂಡ ಸಮುದಾಯವಾರು ಇರತಕ್ಕಂಥ ನಾಯಕರಿಗೆ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸುವಂತದ್ದು, ಜೊತೆಗೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದ ವಿರುದ್ಧ ಪಕ್ಷಾತೀತವಾಗಿ ಕೂಡ ಹೋರಾಟ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಜೆಡಿಎಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ರೂಪಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಅಂದ್ರೆ ಜಾತಿ ಜನಗಣತಿಯ ಚರ್ಚೆ ಇದೆ. ಏಪ್ರಿಲ್ 17ನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆಗುವಂತ ಮೀಟಿಂಗ್ ಇದೆ. ಆ ಮೀಟಿಂಗ್ ನಂತರ ಹೋರಾಟದ ರೂಪುರೇಷೆಗಳನ್ನು ಕೂಡ ಜೆಡಿಎಸ್ ಸಿದ್ಧಪಡಿಸುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಇದೇ ವಿಚಾರವಾಗಿ ಕೈ ಜೋಡಿಸುವಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹರಿಯಾಣದಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಭಾಷಣವನ್ನ ಮಾಡಿದ್ರು, ಅದಾದ ನಂತರ ಒಂದು ರೀತಿಯಲ್ಲಿ ಸರ್ಕಾರವನ್ನ ನೇರವಾಗಿ ಟಾರ್ಗೆಟ್ ಮಾಡೋದಕ್ಕೂ ಕೂಡ ಬಿಜೆಪಿಗೆ ಒಂದು ರೀತಿಯಲ್ಲಿ ಅವರಿಗೆ ಒಂದು ಗುರಾಣಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸೊ ಇವತ್ತಿನಿಂದ ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ರೂಪಿಸ್ತಾರೆ, ಆ ಹೋರಾಟ ಎಷ್ಟರ ಮಟ್ಟಿಗೆ ತೀವ್ರವಾಗಿರುತ್ತೆ ಅನ್ನೋದನ್ನ ನೋಡಬೇಕಿದೆ. ಸ್ಮಿತಾ. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.